ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವಿವತ್ತು ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ನೋಡೋಣ. ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತೊಗೊಳ್ತೀನಿ ಅನ್ನೋರು ತೊಗೊಳ್ಬೋದು. ಸೊ ಮೆಂಬರ್ಶಿಪ್ ತೊಗೊಳ್ಳೋದ್ರಿಂದ ನಿಮಗೆ ಕನ್ಫರ್ಮ್ ಆಗಿರೋ ಕ್ವಶನ್ಸನ್ನು ನಾವು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀವಿ. ಸೊ ನಿಮಗೆ ಮೆಂಬರ್ಶಿಪ್ ತೊಗೊಂಡ್ರೆ ಆರಾಮಾಗಿ SSLCಯಲ್ಲಿ ಸ್ಕೋರಿಂಗ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಮೆಂಬರ್ಶಿಪ್ ತೊಗೊಳ್ತೀನಿ ಅನ್ನೋರು ತೊಗೊಳ್ಳಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪೂರ್ತಿ ವಿಡಿಯೋನ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ನಾನೀಗ ಆಲ್ರೆಡಿ ಸೈನ್ಸ್ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 1 ವಿಡಿಯೋನ ಹಾಕಿದ್ದೀನಿ. ಸೊ ಆದಷ್ಟು ಬೇಗ ಪಾರ್ಟ್ 2 ವಿಡಿಯೋನ ಬಿಡ್ತೀನಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಾನು 2 ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಲಿಂಕನ್ನು ಕ್ಲಿಕ್ ಮಾಡಿ ಪಾಸಿಂಗ್ ಪ್ಯಾಕೇಜ್ ಈ ವಿಡಿಯೋನ ಕಮೆಂಟ್ ಸೆಕ್ಷನಲ್ಲಿ ಪಾರ್ಟ್ 1 ಸೈನ್ಸ್ ಸ್ಕೋರಿಂಗ್ ಪ್ಯಾಕೇಜ್, ಪಾರ್ಟ್ 2 ಸೈನ್ಸ್ ಸ್ಕೋರಿಂಗ್ ಪ್ಯಾಕೇಜ್ನ ಕೊಟ್ಟಿರ್ತೀನಿ. ಸೊ ನೋಡ್ಬೋದು ನೀವು. ಬನ್ನಿ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಕೆಳಗಡೆ ನಿಮಗೆ SSLCಯಲ್ಲಿ ಅಂದರೆ ನಿಮ್ಮ ಒಂದು ಸೈನ್ಸ್ ಫುಲ್ ಸಿಲೆಬಸಲ್ಲಿ ಎಷ್ಟು ಚಿತ್ರಗಳು ನಿಮಗೆ ಎಕ್ಸಾಮ್ಗೆ ಬರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇದು ಪ್ರಿಪರೇಟ್ರಿಗೂ ಇನ್ಕ್ಲೂಡ್ ಆಗುತ್ತೆ, ಹಾಗೆ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಇನ್ಕ್ಲೂಡ್ ಆಗುತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ಪ್ರಮುಖ ನಿಯಮಗಳನ್ನು ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಇದು ಫಿಸಿಕ್ಸಲ್ಲಿ ಬರುವಂಥ ನಿಯಮಗಳು. ಸೊ ನಿಯಮಗಳಿಂದನೇ ನೀವು 5 ಮಾರ್ಕ್ಸ್ ಪ್ಲಸ್ ಸ್ಕೋರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಿಯಮಗಳನ್ನು ಮಿಸ್ ಮಾಡಬೇಡಿ. ಓಮ್ ನಿಯಮ, ಜೌಲ್ನ ಉಷ್ಣೋತ್ಪಾದನಾ ನಿಯಮ, ಬೆಳಕಿನ ಪ್ರತಿಫಲನದ ನಿಯಮ, ಬೆಳಕಿನ ವಕ್ರೀಭವನದ ನಿಯಮ, ಬಲಗೈ ಹೆಬ್ಬೆರಳ ನಿಯಮ, ಫ್ಲೆಮಿಂಗ್ನ ಎಡಗೈ ನಿಯಮ, ಈ ರೀತಿ ಎಲ್ಲ ನಿಯಮಗಳಿದೆ. ಸೊ ನೀವು ನೋಡ್ತಿರ್ಬೋದು. ನೆಕ್ಸ್ಟು ಸಾಮಾನ್ಯ ಹೆಸರು, ಅಣುಸೂತ್ರ, ರಾಸಾಯನಿಕ ಹೆಸರು. ಸೊ ಈ ರೀತಿ ಸಾಮಾನ್ಯ ಹೆಸರು ಚೆಲುವೆ ಪುಡಿ, ಆಮೇಲೆ ಅಣುಸೂತ್ರ CaO Cl2, ಈ ರೀತಿ ಎಲ್ಲ ನೀವು ನೋಡ್ತಿರ್ಬೋದು. ನಿಮಗೆ ಅದರ ತಯಾರಿಕೆ ಯಾವ ರೀತಿ ಮಾಡ್ತಾರೆ ಚೆಲುವೆ ಪುಡಿದು, ಆಮೇಲೆ ಉಪಯೋಗಗಳು ಯಾವ್ಯಾವು, ಸೊ ಇದೆಲ್ಲ ನೋಡ್ತಿರ್ಬೋದು ನೀವು. ಇದೆಲ್ಲ ಇದೆ ನೋಡಿ, ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಮೇಲೆ ಇದರಲ್ಲಿ ನೀವು ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ಪೂರ್ತಿ ಎಲ್ಲನೂ ಓದ್ಕೋಬೇಕು. ಸೊ ನಿಮಗೆ 40+ ಈ ಒಂದು ಪ್ಯಾಕೇಜಿಂದ ಸ್ಕೋರ್ ಆಗುತ್ತೆ. ಸೊ ನೆಕ್ಸ್ಟು ಕಣ್ಣಿನ ದೋಷ, ಆಮೇಲೆ ಎಂದರೇನು, ಆಮೇಲೆ ಅದಕ್ಕೆ ಲಕ್ಷಣಗಳು ಮತ್ತು ಕಾರಣಗಳೇನು, ಆಮೇಲೆ ಪರಿಹಾರ, ಯಾವ ರೀತಿ ಪರಿಹಾರನ ಕಂಡುಕೊಳ್ಬೇಕು, ಇದೆಲ್ಲ ಇದೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ದೂರದೃಷ್ಟಿ, ಆಮೇಲೆ ಬಯೋಪಿಯಾ, ಇದೇ ರೀತಿ ಎಲ್ಲದಕ್ಕೂ ಇದೆ, ಆನ್ಸರ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು ಸಸ್ಯ ಹಾರ್ಮೋನುಗಳು ಮತ್ತು ಅದರ ಕಾರ್ಯಗಳು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಆಕ್ಸಿನ್, ಜಿಬರಿಲಿನ್, ಆಮೇಲೆ ಸೈಟೋಕೈನಿನ್, ಆಬ್ಸಿಸಿಕ್ ಆಮ್ಲ. ಸೊ ಇಷ್ಟೆಲ್ಲ ಇದೆ. ಸೊ ಪೂರ್ತಿಯಾಗಿ ನೋಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ನೋಡಿ, ನಿಮಗೆ ಪ್ರಾಣಿ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಪಿಟ್ಯೂಟರಿ, ಆಮೇಲೆ ಥೈರಾಯಿಡ್, ಆಮೇಲೆ ಮೆದೋಜೀರಕ ಗ್ರಂಥಿ, ವೃಷಣಗಳು, ಅಂಡಾಶಯಗಳು, ಆಮೇಲೆ ಅಡ್ರಿನಲ್. ಸೊ ಈ ರೀತಿ ಇದೆ. ನೆಕ್ಸ್ಟು ಅದು ಸ್ರವಿಸುವ ಹಾರ್ಮೋನ್ಗಳು ಯಾವುದಪ್ಪ ಅಂದರೆ ಬೆಳವಣಿಗೆ, ಆಮೇಲೆ ಥೈರಾಕ್ಸಿನ್, ಈ ರೀತಿ. ಸೊ ಇದನ್ನೆಲ್ಲ ಪೂರ್ತಿಯಾಗಿ ಓದ್ಕೋಬೇಕು ನೀವು, ಯಾವುದನ್ನು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಸೊ ನೋಡಿ, ಪ್ರಾಣಿ ಹಾರ್ಮೋನ್ಗಳು, ಆಮೇಲೆ ಅದು ಕಾರ್ಯಗಳು ಏನೇನು ಮಾಡುತ್ತೆ ಅನ್ನೋದು. ನೆಕ್ಸ್ಟು ಭೌತ ಪರಿಮಾಣ, ಅಂತಾರಾಷ್ಟ್ರೀಯ SI ಏಕಮಾನ, ಆಮೇಲೆ ಸಂಕೇತ. ಸೊ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್, ಅದರ ಸಂಕೇತ ಅಂದರೆ ನಾವು ಯಾವ ಅಕ್ಷರದಿಂದ ಸೂಚಿಸ್ತೀವಿ ಅನ್ನೋದು. ಸೊ A ಇಂದ ಸೂಚಿಸ್ತೀವಿ. ಇದೇ ರೀತಿ ಎಲ್ಲ ಒಂದು ನಿಮಗೆ ಫಿಸಿಕ್ಸಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು. ಮಸೂರದ ಸಾಮರ್ಥ್ಯ, ಡಯಾಪ್ಟರ್, D ಇಂದ ಸೂಚಿಸ್ತೀವಿ. ಸೊ ನೆಕ್ಸ್ಟು ನೈಸರ್ಗಿಕ ಆಕಾರ ಮತ್ತು ಕಂಡುಬರುವ ಆಮ್ಲ. ಸೊ ನಿಂಬೆ ರಸದಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ. ಇದೇ ರೀತಿ ಯಾವುದರಲ್ಲಿ, ಹುಣಸೆ ಹಣ್ಣಲ್ಲಿ ಯಾವ ಒಂದು ಆಮ್ಲ ಇದೆ ಅಂತ ಕೇಳಿದರೆ ಸೊ ನೀವು ಟಾರ್ಟಾರಿಕ್ ಆಮ್ಲ, ಈ ರೀತಿ ಬರೀಬೇಕಾಗುತ್ತೆ. ಸೊ ಇದೆಲ್ಲ 1 ಮಾರ್ಕ್ಗೆ ಕೇಳುವಂಥ ಪ್ರಶ್ನೆಗಳು. ನೆಕ್ಸ್ಟು ಅನುವರ್ತನ ಚಲನೆಗಳು, ಅದರ ವ್ಯಾಖ್ಯಾನಗಳು. ಸೊ ಗುರುತ್ವಾನುವರ್ತನೆಯಲ್ಲಿ 2 ವಿಧಗಳಿದೆ, ಧನ ಗುರುತ್ವಾನುವರ್ತನೆ, ಋಣ ಗುರುತ್ವಾನುವರ್ತನೆ. ಸೊ ನೀವು ನೋಡ್ತಿರ್ಬೋದು. ನೆಕ್ಸ್ಟು ಜಲಾನುವರ್ತನೆ ಇದೆ, ಆಮೇಲೆ ರಾಸಾಯನಿಕ ಅನುವರ್ತನೆ ಇದೆ, ದ್ವಿತೀಯ ಅನುವರ್ತನೆ. ಇದೇ ರೀತಿ ಎಲ್ಲ ಅನುವರ್ತನೆಗಳಿಗೂ ಎಂದರೇನು ಅನ್ನೋದು ಸಹ ಕೊಟ್ಟಿದ್ದಾರೆ. ಸೊ ನೀವು ನೋಡಿಕೊಂಡು ಬರೀಬೇಕಾಗುತ್ತೆ. ಇದನ್ನು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ನೋಡಲೇಬೇಕು. ಬಿಕಾಸ್ ನೀವು ಇದನ್ನು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು 40+ ತೆಗೆಯಬಲ್ಲೆ ಅನ್ನೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರನೇ. ಆಮೇಲೆ ಮಿಶ್ರಲೋಹಗಳು ಎಂದರೇನು, ಆಮೇಲೆ ಯಾವ್ಯಾವ ಮಿಶ್ರಲೋಹಗಳು ಯಾವ ರೀತಿ ಆಗಿದೆ ಅನ್ನೋದು. ಸೊ ಹಿತ್ತಾಳೆ, ತಾಮ್ರ ಮತ್ತು ಸತು,
ಎರಡು ಮಿಕ್ಸ್ ಆಗಿ ಆಗಿರೋದು ಹಿತ್ತಾಳೆ. ಸೊ ತಾಮ್ರ, ತವರ, ಕಂಚು ಆಗಿದೆ. ಸೊ ಈ ರೀತಿ ಎಲ್ಲನೂ ಸಹ ಇದೆ, ನೋಡ್ಬೋದು ನೀವು. ಆಮೇಲೆ ಕಿಣ್ವಗಳು ಮತ್ತು ಅವುಗಳ ಕಾರ್ಯ ಕೊಟ್ಟಿದ್ದಾರೆ. ಅಮೈಲೇಸ್, ಪೆಪ್ಸಿನ್, ಟ್ರಿಪ್ಸಿನ್, ಆಮೇಲೆ ಲೈಪೇಸ್, ಇದೆಲ್ಲ ಕಿಣ್ವಗಳು. ಸೊ ಆ ಕಿಣ್ವಗಳು ಏನೇನು ಕಾರ್ಯಗಳನ್ನು ಸಣ್ಣ ಕರುಳಿನಲ್ಲಿ ಮಾಡುತ್ತೆ ಅನ್ನೋದು. ಸೊ ಇದನ್ನು ನೋಡ್ತಿರ್ಬೋದು. ಆಮೇಲೆ ಒಂದು ವಾಕ್ಯದ ಪ್ರಶ್ನೆಗಳಿದೆ. ಸೊ ಎಲ್ಲ ನೋಡಿ, ಕರೆಕ್ಟಾಗಿ ಓದ್ಕೊಳ್ಳಿ ಇದನ್ನೆಲ್ಲನೂ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ಸ್ಕೋರಿಂಗ್ ಪ್ಯಾಕೇಜ್ ಸೈನ್ಸ್ದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅದನ್ನು ಲಿಂಕನ್ನು ಪ್ರೆಸ್ ಮಾಡಿ ವೀಡಿಯೋಸ್ನ ನೋಡ್ಬೋದು. ಹಾಗೆ ಏನಾದರೂ ಡೌಟ್ಸ್ ಇದ್ರೇನು ಕಮೆಂಟ್ ಹಾಕಿ. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು ನೋಡಿ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ ಅಂತಂದ್ಬಿಟ್ಟು ಪೂರ್ತಿಯಾಗಿ ಓದಿ. ಇದನ್ನೆಲ್ಲ ಯಾವುದನ್ನು ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ಚಿತ್ರಗಳಂತೂ ನೀವು ಕಲ್ತಿರಲೇಬೇಕು. ಚಿತ್ರಗಳು ಕಲ್ತಿಲ್ಲ ಅಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳು. ಸೊ ಇದನ್ನು ನೀವು ಈಗ ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲೇ ನೋಡ್ಕೊಂಡು ಓದ್ಕೊಂಡಿರ್ತೀರ. ಸೊ ಅದನ್ನೇ ಓದಿ. ನೆಕ್ಸ್ಟು, ನಕ್ಷತ್ರಗಳು ಮಿನುಗಿದಂತೆ ಕಾಣುತ್ತವೆ, ಆದರೆ ಗ್ರಹಗಳು ಮಿನುಗುವುದಿಲ್ಲ, ಏಕೆ? ಸೊ ಇದೆಲ್ಲ ಪ್ರಶ್ನೆಗಳಿಗೂ ಆನ್ಸರ್ಸ್ ಇದೆ ನೋಡಿ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು. ಸೊ ಈ ಪ್ರಶ್ನೆ ಏನಿದೆ ಇದು ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ಓದ್ಕೊಳ್ಳೇಬೇಕು ನೀವು. ಸೊ ಈ ಒಂದು ಪಾಸಿಂಗ್ ಪ್ಯಾಕೇಜ್ ತುಂಬ ಇಂಪಾರ್ಟೆಂಟ್. ಇದನ್ನು ಓದಲೇಬೇಕು, ಓದ್ಕೊಳ್ಳಿ ಹಾಗೆ. ಸೊ ನಾನು ನಾಳೆನೂ ಸಹ ವೀಡಿಯೋಸ್ ಮಾಡಿ ಹಾಕ್ತೀನಿ ಸೋಷಲ್ದು. ಅದು ಸಹ ಅಷ್ಟೇ, ಪಾರ್ಟ್ 1 ಮತ್ತು ಪಾರ್ಟ್ 2 ವೀಡಿಯೋಸ್ ಆಗಿ ಹಾಕ್ತೀನಿ. ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜ್ ಸಹ ಬಿಡ್ತೀನಿ. ಯಾವುದೇ ರೀತಿ ನೀವು ಪಾಸಿಂಗ್ ಪ್ಯಾಕೇಜ್ಗಾಗಿ ಬೇರೆ ಒಂದು ಚಾನಲಲ್ಲಿ ಹೋಗಿ ಒಂದು ವೀಡಿಯೋನ ಹುಡುಕಬೇಕಾಗಿಲ್ಲ. ನಮ್ಮ ಚಾನಲಲ್ಲೇ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ನೋಡಿ, ವ್ಯತ್ಯಾಸಗಳು ಕೊಟ್ಟಿದ್ದಾರೆ. ಅಂತರುಷ್ಣಕ, ಬಹಿರುಷ್ಣಕ, ಉತ್ಕರ್ಷಣೆ, ಅಪಕರ್ಷಣೆ ಉದಾಹರಣೆ ಸಹಿತ ಕೊಟ್ಟಿದ್ದಾರೆ. ಸೊ ನಿಮಗೆ ಈಸಿ ಆಗುತ್ತೆ. ಆಮ್ಲಗಳು, ಪ್ರತ್ಯಾಮ್ಲಗಳು, ಲೋಹಗಳು, ಅಲೋಹಗಳು, ಉರಿಯುವಿಕೆ, ಕಾಸುವಿಕೆ, ಪರ್ಯಾಪ್ತ ಹೈಡ್ರೋಕಾರ್ಬನ್, ಅಪರ್ಯಾಪ್ತ ಹೈಡ್ರೋಕಾರ್ಬನ್, ಅಪಧಮನಿಗಳು, ಅಭಿಧಮನಿಗಳು. ಸೊ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ, ಕ್ಸೈಲಮ್, ಫ್ಲೋಯಮ್, ಕೇಂದ್ರ ನರವ್ಯೂಹ. ಸೊ ನೀವು ಇದನ್ನು ಸ್ಕಿಪ್ ಮಾಡಿ, ಇದು ಜಾಸ್ತಿ ಕೇಳಿಲ್ಲ, ಪ್ರತಿ ಸಾರಿನೂ ರಿಪೀಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ. ನೆಕ್ಸ್ಟ್, ಪೀನ ಮಸೂರ, ನಿಮ್ನ ಮಸೂರ, ಪೀನ ದರ್ಪಣ, ನಿಮ್ನ ದರ್ಪಣ, ರೋಧಕಗಳ ಸರಣಿ ಕ್ರಮ, ರೋಧಕಗಳ ಸಮಾಂತರ ಕ್ರಮ. ಸೊ ಇದು ನಿಮಗೆ ವ್ಯತ್ಯಾಸ ಕೊಟ್ಟಿದ್ದಾರೆ ಇಲ್ಲಿ, ಬಟ್ ನಿಮಗೆ ಇದ್ರದ್ದು ಉಪಯೋಗ ಕೇಳ್ತಾರೆ. ಸೊ ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರ ಕ್ರಮದಲ್ಲಿ ಜೋಡಿಸುವುದು ಉತ್ತಮ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಆಮೇಲೆ ಸಮೀಪ ದೃಷ್ಟಿ, ದೂರದೃಷ್ಟಿ ವ್ಯತ್ಯಾಸ ಕೇಳ್ತಾರೆ. ಆಮೇಲೆ ಎಂದರೇನು ಸಹ ಕೇಳ್ಬೋದು, ಅದೇ ಮೇಲೆ ನೋಡಿದ್ರಲ್ಲ ಆ ಕ್ವಶನ್ಸು ಆ ರೀತಿ. ಆಮೇಲೆ ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳು, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು ವ್ಯತ್ಯಾಸ, ಈ ರೀತಿ. ನೆಕ್ಸ್ಟು ನೋಡಿ 5 ಮಾರ್ಕ್ ಕ್ವಶನು, ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಸೊ ಲಿಂಗಾಣುಗಳ ಸಂಯೋಜನೆ ಇಲ್ಲದೆ ನಡೆಯುವ ಸಂತಾನೋತ್ಪತ್ತಿಗೆ ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುತ್ತಾರೆ. ಸೊ ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಯಾವ್ಯಾವ ವಿಧಾನಗಳಿದೆ ಅನ್ನೋದನ್ನು, ಸೊ ಅದೆಂದ್ರೇನು ಅನ್ನೋದು ಕೊಟ್ಟಿದ್ದಾರೆ. ಆಮೇಲೆ ಉದಾಹರಣೆ ಸಹ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಿಮ್ಮ ಟೀಚರ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ನೆಕ್ಸ್ಟು ನಿಮಗೆ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಕಾಣಿಸ್ತಿದೆ, ನೋಡ್ಬೋದು ನೀವಿಲ್ಲಿ. ಕಾಯಜ ಸಂತಾನೋತ್ಪತ್ತಿ ಯಾವುದಾದ್ರೂ 4 ಅನುಕೂಲಗಳನ್ನು ತಿಳಿಸಿ. ಸೊ ನಿಮಗೆ ಒಂದೊಂದು ಸಾರಿ 2 ಕೇಳ್ತಾರೆ. ಸೊ ನೀವು 4 ಓದ್ಕೊಂಡ್ರಿ, 4 ಕೇಳಿದರೆ 4 ಬರೀರಿ, 2 ಕೇಳಿದರೂ ಸಹ ಒಂದು ಎಕ್ಸ್ಟ್ರಾ ಅಂತ ಬರ್ದಿಕ್ಕಿ. ಸೊ ನಿಮಗೆ ಅವಾಗ ಯಾವುದ್ರಲ್ಲಾದರೂ ಮಾರ್ಕ್ಸ್ ಕಡಿಮೆ ಆದರೆ ಇದರಲ್ಲಿ ಮಾರ್ಕ್ಸ್ನ ನಿಮಗೆ ಪ್ಲಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ. ಆಮೇಲೆ ಲೈಂಗಿಕ ಸಂತಾನೋತ್ಪತ್ತಿದು ಕೊಟ್ಟಿದ್ದಾರೆ, ವಿಧಗಳು ಕೊಟ್ಟಿದ್ದಾರೆ, ಆಮೇಲೆ ಅದ್ರ ಬಗ್ಗೆನೇ ಕೊಟ್ಟಿದ್ದಾರೆ. ಆಮೇಲೆ ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆ. ಸೊ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ, ಇದು ನಿಮಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇದನ್ನು ಮಿಸ್ ಮಾಡಬೇಡಿ, ಓದ್ಕೊಳ್ಳಿ ಇದನ್ನು ಪೂರ್ತಿಯಾಗಿ. ನೆಕ್ಸ್ಟ್ ಅದೇ ರೀತಿ ನೋಡ್ತಿರ್ಬೋದು ಎಲ್ಲದನ್ನು. ಸೊ ಇದೆಲ್ಲ ಲೈಂಗಿಕ ಸಂತಾನೋತ್ಪತ್ತಿದು. ಸೊ ನೋಡಿ, ನೆಕ್ಸ್ಟು ಆನುವಂಶೀಯತೆ ಪಾಠದಿಂದ 4 ಮಾರ್ಕ್ಸ್ ಬರುತ್ತೆ. ಸೊ ಆ 4 ಮಾರ್ಕ್ಸ್ಗೆ ಯಾವ್ಯಾವ ಒಂದು ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ನೋಡಿ. ನೆಕ್ಸ್ಟು ದ್ವಿತಳೀಕರಣಗೆ ನಿಮಗೆ ಯಾವ ರೀತಿ ಬರೀಬೇಕು, ಆಮೇಲೆ ಏಕತಳೀಕರಣಗೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ಉದಾಹರಣೆಗಳ ಸಹಿತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಮಾನವನ ಮೆದುಳಿನಲ್ಲಿ ಯಾವ ಅಂಗಗಳು ಯಾವ ಕಾರ್ಯಗಳನ್ನು ಮಾಡುತ್ತೆ.
ಸೊ ಆಮೇಲೆ ಎಲೆಕ್ಟ್ರಾನ್ ಚುಕ್ಕಿಗಳ ಸೂತ್ರ ರಚನೆ ಯಾವ ರೀತಿ ಮಾಡಬೇಕು ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ಕೊಟ್ಟಿದ್ದಾರೆ ಅವರು. ಸೊ ನೋಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ಆಮೇಲೆ ನಿಮಗೆ ಕೊನೆಯಲ್ಲಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಇದು ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನಿಮಗೆ 40+ ಸ್ಕೋರ್ ಆಗುತ್ತೆ. ನೆಕ್ಸ್ಟು ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಸೊ ನೀವು ನೋಡ್ತಿರ್ಬೋದು, ಭೂಸಂಪರ್ಕ ತಂತಿಯ ಕಾರ್ಯಗಳೇನು. ಸೊ ಇದು ನಿಮಗೆ ತುಂಬ ಯೂಸ್ಫುಲ್ ಪ್ರಶ್ನೆ, ಯಾಕಂದರೆ ನಿಮಗೆ ಇದನ್ನು ಕೊಡ್ತಾರೆ ಫಿಸಿಕ್ಸಲ್ಲಿ. ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಓದ್ಕೊಂಡಿರಿ. ನೆಕ್ಸ್ಟ್ ನೋಡಿ, ಇದು ಸಹ ಲೆಕ್ಕಗಳೇ. ಸೊ ಎಲ್ಲ ಲೆಕ್ಕಗಳು ಕೊಟ್ಟಿದ್ದಾರೆ ಫಿಸಿಕ್ಸಲ್ಲಿ ಬರುವಂಥ ಲೆಕ್ಕಗಳನ್ನು. ಸೊ ನೀವು ನೋಡ್ತಿರ್ಬೋದು. ಯಾರ್ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ವೀಡಿಯೋಸ್ ಮಾಡಿದ್ದೀನಿ ಸ್ಕೋರಿಂಗ್ ಪ್ಯಾಕೇಜ್ದು. ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು. ಸೊ ನೀವು ಲಿಂಕ್ ಪ್ರೆಸ್ ಮಾಡಿ ನೋಡ್ಬೋದು. ಹಾಗೆ ಯಾರಿಗಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಆಮೇಲೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ನೀವು ತಗೊಳ್ಬೋದು. ಅವ್ರಿಗೋಸ್ಕರ ನಾವು ಕನ್ಫರ್ಮ್ ಇರೋ ಕ್ವಶನ್ಸನ್ನು ವೀಡಿಯೋಸ್ ಮಾಡಿ ಹಾಕ್ತೀವಿ ಸಪ್ರೇಟಾಗಿ. ಸೊ ಮೆಂಬರ್ಶಿಪ್ ತೊಗೊಂಡವ್ರಿಗೆ ಮಾತ್ರ ಅದು ಇನ್ಕ್ಲೂಡ್ ಆಗುತ್ತೆ ವೀಡಿಯೋಸು, ಮಿಕ್ದವ್ರು ಯಾರೂ ನೋಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮೆಂಬರ್ಶಿಪ್ಪನ್ನು ತೊಗೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ 10th ಓದ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಜ್ಞಾನ ಕಷ್ಟ ಅಂದವ್ರಿಗೆಲ್ಲ ಈ ವಿಡಿಯೋ ನೋಡಿದರೆ ಸಾಕು, ಈಸಿಯಾಗಿ ಅವರು ಬರೀತಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.